ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಸ್ಯಾಟರ್ಡೆ ಎದ್ದು ಮನೆನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಲಾಸ್ಟ್ ಸ್ಯಾಟರ್ಡೇನೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕಾಯ್ತು ನಾನು ಲಕ್ಷ್ಮಿನ ವಿಸರ್ಜನೆ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಲಕ್ಷ್ಮಿನ ವಿಸರ್ಜನೆ ಮಾಡೋ ಟೈಮಿಗೆ ನಾನು ಪೂಜೆ ರೂಮಿಗೆ ಹೋಗ್ದಲೇ ಇರೋ ಥರ ಆಗೋಯ್ತು. ಕೊನೆಗೆ ಇಲ್ಲಿ ಒಬ್ರನ್ನ ಕರೆಸ್ಕೊಂಡು ನಾನು ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡಿಸಿ ಲಕ್ಷ್ಮಿ ವಿಸರ್ಜನೆ ಮಾಡಿಸಿ ಇಟ್ಟಿದ್ದೆ. ಬಟ್ ಆ ಥಿಂಗ್ಸ್ ಎಲ್ಲ ಇಲ್ಲೇ ಇಡಿಸ್ಬಿಟ್ಟಿದ್ದೀನಿ. ಪೂಜೆಗೆ ಯೂಸ್ ಮಾಡಿದ ಥಿಂಗ್ಸ್ ಎಲ್ಲಾನು ಇಲ್ಲೇ ಇಟ್ಟಿದ್ದೀನಿ. ಕಳಸನೂ ಕೂಡ ತೆಗ್ದಿಲ್ಲ, ಬೆಳ್ಳಿ ಕಳಸನ ಇಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ತೆಗೆದು ಪೂಜೆ ರೂಮ್ ಅಲ್ಲಿ ರೆಗ್ಯುಲರ್ ಏನ್ ಯೂಸ್ ಮಾಡ್ತೀನಿ ಅದನ್ನ ರೀಪ್ಲೇಸ್ ಮಾಡಿ ಇದನ್ನೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಡ್ಬೇಕು. ಜೊತೆಗೆ ಲಕ್ಷ್ಮಿಗೆ ಹಾಕಿದ್ದು ಸಾರಿನೂ ಕೂಡ ನಾನು ಮೈ ಮೇಲೆ ಹಾಕೇ ಇಲ್ಲ. ಯೂಶಲಿ ತೆಗ್ದಾಗ ಅದನ್ನ ಮೈ ಮೇಲೆ ಒಂದ್ಸರಿ ಹಾಕೊಂಡು ಎತ್ತಿಡ್ತೀನಿ. ಅವತ್ತು ಎತ್ತಿಡಿಸ್ತೋಳು ಹೊರಗಡೆಗೆ ತೆಗ್ದೇ ಇಲ್ಲ. ಇವತ್ತು ಅದನ್ನು ಒಂದ್ಸರಿ ಹಾಕೊಂಡು ಎತ್ತಿಡ್ಬೇಕು. ಬಟ್ ರೂಮಿಗೆ ಹೋಗೋಣ ಅಂದ್ರೆ ಮನು ಹೋಗಿ ಮಲಗಿದ್ದಾರೆ, ಯಾಕೋ ಟಯರ್ಡ್ ಆಗ್ತಿದೆಯಂತೆ ಅವರಿಗೆ. ನಾವ್ ಇವತ್ತು ಮೂವಿಗೆ ಬೇರೆ ಹೋಗ್ತಾ ಇದೀವ, 2:30 ಶೋ ಇಲ್ಲೇ ಆಯ್ತು. 12:30 ಹೋಗ್ತೀನಿ, ಬೇಗ ಮುಗಿಸ್ಕೊಂತೀನಿ. ಅವರು ಎದ್ದು ಸುಮಾರು ಕೆಲಸ ಇದೆ ಅವರಿಗೂ. ಅದ್ ಯಾಕೆ ಹೋಗಿ ಮಲಗಿದಾರೋ ಗೊತ್ತಿಲ್ಲ. ಸುಸ್ತಾಗ್ತಿದೆ ಮಂಜು, ಒಂದು ಹಾಫ್ ಅನ್ ಅವರ್ ಮಲ್ಕೊಂತೀನಿ ಅಂತ ಹೋಗಿದ್ದಾರೆ. ಸರಿ, ಅವ್ರು ಬಂದ್ಮೇಲೆ ಅವ್ರ ಕೆಲಸ ನೋಡ್ಕೊಂತಾರೆ, ನಾವು ನಮ್ ಕೆಲ್ಸನ ಮುಗಿಸ್ಕೊಳ್ಳೋಣ ಬೇಗ. ಕೆಲಸ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಏನಪ್ಪಾ ಆಯ್ತಾ? ಯಾಕೆ ನಾನು ಮಾತಾಡದ್ನಾ? ನಾನೇ ಹೇಳ್ಕೊಂಡು ಸಿಕ್ಕಾಕೊಂಡಂಗಾಯ್ತು. ಇವತ್ತು ಯಾರೋ ಒಬ್ರು ಸ್ವೀಟ್ ಮಾಡ್ಕೊಡ್ತೀನಿ ಮಂಜು ನಿಂಗೆ ಬೆಳಗ್ಗೆ ಎದ್ದ ತಕ್ಷಣ ಅಂತ ಪ್ರಾಮಿಸ್ ಮಾಡಿದ್ರು. ಆ ಸ್ವೀಟ್ ಇರ್ಲಿ, ಹೆಸರು ಕೂಡ ಎತ್ತಾ ಇಲ್ಲ ಅವರು. ಆಕ್ಚುಲಿ ಎದ್ದಾಗ್ಲಿಂದ ಇವತ್ತು ನಾನೇ ಬ್ಯುಸಿ ಆಗೋಗ್ಬಿಟ್ಟೆ. ಸಾರಿ, ಲಾಸ್ಟಲ್ಲಿ ನೋಡೋಣ. ಅದಕ್ಕೆ ನಮ್ಮ ಮೊದಲು ಪೂಜೆ ರೂಮ್ದು ಏನು ಕೆಲಸ ಮಾಡ್ತಾ ಇದ್ದೀನಿ ಅದನ್ನ ಮುಗಿಸ್ಬಿಡೋಣ. ಅದನ್ನ ಯಾವಾಗ ಬೇಕಾದರೂ ಮಾಡ್ಬೋದು. ಅವ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಎಲ್ಲ ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡಿ ಎಲ್ಲ ಡ್ರೈ ಆಗಕ್ಕೆ ಇಟ್ಟಿದ್ದೀನಿ. ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಪೂಜೆ ಮಾಡ್ಬೇಕಿತ್ತು, ಬಟ್ ಮಧ್ಯಾಹ್ನ ಆಗೋಯ್ತು. 2 ಗಂಟೆ. ಅತ್ತಗೂ ಇಲ್ಲ ನಂಗೆ ಮಧ್ಯಾಹ್ನ ಆಯ್ತಲ್ಲ, ಸಂಜೆ ಪೂಜೆ ಮಾಡೋಣ ಅನ್ಕೊಂಡು ಇವಾಗ ರೆಡಿ ಆಗಕ್ಕೆ ಹೋಗ್ತಾ ಇದ್ದೀನಿ. 2:15ಗೆ ನಮ್ದು ಮೂವಿ ಇರೋದು, ಇವಾಗ 2:05 ಆಗಿದೆ. ಇನ್ನೂ ಮನೇಲಿದ್ದೀವಿ. ಆಯ್ತಾ ಮನು? ನಾನು ಟಕ್ಕಂತ ಈಗ 2 ಮಿನಿಟ್ಸ್ ಅಲ್ಲಿ ರೆಡಿ ಆಗಿ ಬರ್ತೀನಿ ನೋಡಿ, ಮನುಗಿನ್ನ ಸ್ಪೀಡ್ ಆಗಿ. ನೋಡೋಣ ಮನು ಯಾರು ಬೇಗ ರೆಡಿ ಆಗ್ತಾರೆ. ಏನ್ ಪ್ರೈಸ್ ಕೊಡ್ತೀಯಾ? ಏನ್ ಪ್ರೈಸ್ ಕೊಡ್ತೀಯಾ ಅದ್ ಹೇಳಿ ಫಸ್ಟ್. ಏನ್ ಪ್ರೈಸ್ ಏನ್ ಕೊಡ್ತೀಯಾ? ಪ್ರೈಸ್ ಯಾರು ಕೇಳಿಸ್ಕೊಳ್ಳಲ್ಲ, ಕೊಟ್ಟಿದ್ದು ಇಸ್ಕೊಂತಾರೆ. ಆಮೇಲೆ ಕೇಳ್ತೀನಿ, ಈಗ ಲೇಟ್ ಆಗ್ತಾ ಇದೆ. ನಾನು ಹೇಳ್ದಂಗೆ ಮನುಗಿನ್ನ ಸ್ಪೀಡಾಗಿ ರೆಡಿಯಾಗಿ ಬಂದೆ. ಆಯ್ತಾ ಮನು? ಜೋರಾಗಿ ಮಳೆನೇ ಸ್ಟಾರ್ಟ್ ಆಗೋಗಿದೆ ಹೊರಗಡೆ. ಹೋಗ್ಬೋದಾ ಮಳೆ? ಹೋಗ್ಬಿಡೋಣ, ಆಮೇಲೆ ಅಲ್ಲಿ ಡಿಸೈಡ್ ಮಾಡೋಣ ಏನು ಮಾಡೋದು. ಏನು ನಿಂತಿದೆ ಇವಾಗ ಲೇಟಾಗಿ, ಇಲ್ಲೇ ಹತ್ರದಲ್ಲೇ ಇರೋದು. ಹೋಗ್ಬಿಡೋಣ. 2:15 ಆಗೋಯ್ತು. ಅಲ್ಲಿ AC ಮೊದಲೇ ಕೆಮ್ಮಿದೆ. AC ಒಳಗಡೆ ಕುತ್ಕೊಂಡ್ರೆ ನನ್ನ ಕೆಮ್ಮು ಕತೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಜರ್ಕಿನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಸರ್ ನೋಡಿ, ಕಾಟನ್ ಡೈಲಾಗ್ ಕೇಳ್ಸತ್ತಾ? ಕಾಟನ್ ಎಲ್ಲ ಇಟ್ಕೊಂಡ್ರೆ ಎಂಥ ಹೊಟ್ಟೆ ಕಿಚ್ಚು ಮಳೆ ಅಂತೀರಾ? ಜೋರು ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟೈತೆ. ಆಗತ್ತಾ? ರೈನ್ ಕೋಟ್ ಹಾಕೊಂಡೆ ಹೋಗ್ಬಿಟ್ರೆ ಮನುದ್ ರೈನ್ ಕೋಟ್ ಹಾಳಾಗಿದೆ. ನಂದೇನೋ ಸೂಪರ್ ಡೂಪರ್ ಆಗಿದೆ. ಇಲ್ಲ ಆಟೋ ಬುಕ್ ಮಾಡ್ಕೊಬಿಡೋಣ. ಆಟೋ ಬುಕ್ ಮಾಡಿದ್ರು ಅಷ್ಟೇ ಟೈಮು, ಮಳೆ ನಿಂತ್ಕೊಂಡು ಹೋದ್ರು ಅಷ್ಟೇ ಟೈಮು. ಅದು ನಿಜ. ಇವಾಗ ಅಲ್ಲಿ ಟ್ರಾಫಿಕ್ ಬೇರೆ ಆಗಿರತ್ತೆ. ನಾವು ಆಟೋದ ನಾವು ನುಗ್ಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮಳೆ ನಿಂತ್ಕೊಂಡು 2 ವೀಲರಲ್ಲೇ ಬರ್ರಂತ ಹೋಗ್ಬಿಡ್ಬೋದು ನಾವು. ನೋಡೋಣ, ಯಾವುದೋ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದ್ರೆ ಹೊರಟ್ಬಿಡ್ತೀವಿ. ಅಂತೂ ಹೆಂಗೋ ಬಂದ್ವಿ. ಬಟ್ ಫುಲ್ ಹೊಟ್ಟೆ ಇಶ್ಯೂ ಆಗ್ತಾ ಇದೆ. ಮಳೇಲಿ ನೆನ್ಕೊಂಡು ಬಂದಿರ್ತಿದ್ದೀವಿ. ಹೊಟ್ಟೆ ಇಶ್ಯೂ ಜಾಸ್ತಿ ಆಗುತ್ತೆ. ಏನಾದ್ರು ತಗೊಂಡೋಗಿ ಕುತ್ಕೊಬಿಡೋಣ ತಿನ್ನೋದಕ್ಕೆ ಅಂತ. ಎನಿವೇಸ್ ಲೇಟ್ ಆಗಿದೆ, ಸ್ಟಾರ್ಟ್ ಆಗಿದೆ. ಸ್ವಲ್ಪ ತಗೊಂತಾ ಇರ್ತೀನಿ. ಏನು ತಗೊಂಡೆ ಮನು? ಹಾಯ್, ಏನು ತಗೊಂಡೆ? ಎಗ್ ಪಫ್ ನೋಡಿ, ರೇಟ್ ಆಯಿತು. 16, 17, 18. ಇವಾಗ ಜಸ್ಟ್ ಮೂವಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿ ಏನೋ ಚೀಸ್ ಪಾಪ್ಕಾರ್ನ್ ಅಂತ ಏನೋ ತಿಂದೆ. ಅಪ್ಪ ಅದು ತಿಂದಾಗ್ಲಿಂದ ಒಂದು ಕೆಮ್ಮು ಸ್ಟಾರ್ಟ್ ಆಗಿದೆ. ಏನು ಬನ್ನು ಅಲ್ಲೋಕೆ? ಅಯ್ಯೋ, ತಲೆ ಕಟ್ಟೋಯ್ತು. ಮೂವಿ 50-50 ಅಂದರೆ ಕಾಮಿಡಿ ಇದೆ, ಅರ್ಧಕ್ಕರ್ಧ ಮೂವಿ ಗೊತ್ತಿಲ್ಲ. ನಮಗೆ ಯೂಶ್ವಲಿ ನಾವಿಬ್ರು ಮೂವಿ ಫ್ರೀಕ್ ಇಲ್ಲ, ತುಂಬ ರೇರು. ಅದರಲ್ಲೂ ನಾನಂತೂ ಇದ್ದಿದ್ದು ರೇರು. ಅಟ್ಲೀಸ್ಟ್ ಮನು ಮನೆಯಲ್ಲಾರು ಮೂವಿಗಳು ನೋಡ್ತಾರೆ, ನಾನು ಮನೇಲೂ ನೋಡಲ್ಲ. ಅವ್ರ ಮೂವಿ ಹಾಕಿರೂ ನಿದ್ದೆ ಹೊಡಿತೀನಿ. ಅದೇ ಕೆಲಸ ಥಿಯೇಟ್ರಲ್ಲೂ ಮಾಡ್ಕೊಂಡು ಬಂದೆ. ಆರಾಮಾಗಿ 1 ಅವರ್ ನಿದ್ದೆ ಮಾಡಿ ಮನು ಎದ್ದೇಳಿಸ್ತಾರೆ. ಏನೋ
ಇಲ್ಲ ಸ್ಟೋರಿ ಚೆನ್ನಾಗಿದ್ರೆ ಯಾರು ನಿದ್ದೆ ಮಾಡಲ್ಲ. ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಹೈಪ್ಗೆ ಇಲ್ಲ. ಥಿಯೇಟ್ರಲ್ಲಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು ಎಕ್ಸೆಪ್ಟ್ ನಾನು ನೀನು ಅಂತ ಅನ್ಸತ್ತೆ, ನಮಗೆ ಗೊತ್ತಿರಂಗೆ. ನಾನು ಪಕ್ಕದಲ್ಲಿರೋರು ಅಂತೂ ಅದೆಷ್ಟು ಎಂಜಾಯ್ ಮಾಡ್ತಾ ಇದ್ರು. ಫುಲ್ ಕಮೆಂಟ್ ಎಲ್ಲ ಲೇಡಿ ಹಸ್ಬೆಂಡ್ ಅಂಡ್ ವೈಫ್ ಬಂದು ಕುತ್ಕೊಂಡ್ರಲ್ಲ, ಅವರು ಫುಲ್ ಕಮೆಂಟ್ ಎಲ್ಲ ಮಾಡಿಕೊಂಡು ಮೂವಿ ನೋಡ್ತಾ ಇದ್ರು. ಮೇ ಬಿ ಗೊತ್ತಿಲ್ಲ ಅಷ್ಟೇ. ಇವಾಗ ನನಗೆ ಆ ಥಿಯೇಟ್ರಲ್ಲಿ ಎದ್ದು ಬಂದನಲ್ಲ, ಫುಲ್ ನಿದ್ದೆ ಬರ್ತಾ ಇದೆ. ಹೋಗಿ ಮನು ನಾನೊಂದು 1/2 hour 45 minutes ಓಕೆ, ಫುಲ್ ನಿದ್ದೆ ಬರ್ತಾ ಇದೆ ನನಗೆ. ನಾನೆಲ್ಲ ಸಂಜೆ ಪೂಜೆ ಮಾಡೋಣ ಅನ್ಕೊಂಡು ಹೋದ್ ಮರ್ತ್ಬಿಟ್ಟಿದ್ದೀನಿ. ಅಲ್ಲಿ ಎಗ್ ಪಫ್ ತಂದೆ, ನಾನು ಎಗ್ ಪಫ್ ತಿನ್ಕೊಂಡು ಬಂದೆ ನೀಟಾಗಿ. ಸೊ ಏನು ನಾಳೆ ಮನೆ ದೇವ್ರ ವಾರ ಮಾಡ್ಕೊಂಡ್ರೆ ಆಯಿತು. ಎಲ್ಲ ಕ್ಲೀನ್ ಎಲ್ಲ ಇವತ್ತೇ ಆಗೋಗಿದೆ. ಈಗ ಹೋಗ್ತೀನಿ, ಟೈಮ್ ವೇಸ್ಟ್ ಮಾಡ್ದಂಗೆ ಮಲ್ಕೊಳ್ಳೋಣ. ಟೈಮ್ 5 ಗಂಟೆ ಆಗಕ್ಕೆ ಬಂತು, ಇನ್ನು 1 hour ಇದೆ ಅಷ್ಟೇ ನನಗೆ ಟೈಮ್. 1 hour later. ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಬರ್ತಾ ಇದ್ದೀನಿ. 1 hour ಚೆನ್ನಾಯ್ತಪ್ಪ. ಯಾಕೋ ಒಂಥರ ಟಯರ್ಡ್ ಆದಂಗೆ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸನೂ ಜಾಸ್ತಿ ಆಯ್ತಲ್ಲ ಇವತ್ತು. ಮುಸ್ಸಂಜೆ ಹಾಕಿದೆ, ಲೈಟು ಹಾಕಿಲ್ಲ. ಏನ್ ಮನು? ಏನೌದು, ಲೈಟ್ ಹಾಕ್ಬಾರ್ದಾ? ಯಾರು? ನೀನಿಲ್ಲ ಅಂದ್ರೆ ಮನೆ ಲೈಟ್ ಹಾಕ್ಬಾರ್ದ ಮುಸ್ಸಂಜೆ? ಫೋನ್ ಬರ್ತಾ ಇದೆ ಯಾವುದೋ ನನಗೆ. ನನಗೆ ಬರೋದು. ಇವತ್ತು ಸಾಹೇಬ್ರು ಥಿಯೇಟ್ರಲ್ಲಿ ಫೋನ್ ಗಿಫ್ಟ್ ಮಾಡಿ ಬರ್ತಾ ಇದ್ರು. ಬಟ್ ಯಾರಿಗೆ ಹೋಗ್ತಿತ್ತೋ ಗಿಫ್ಟ್ ಗೊತ್ತಿಲ್ಲ. ಮಾರಿದ್ರೆ ಜಸ್ಟ್ ಮಿಸ್. ಅದು ಪಾಕೆಟ್ ಕೈ ಹಾಕೊಂಡಿದ್ಕೆ ಗೊತ್ತಾಯ್ತು. ಅಲ್ಲೇ ಅಪ್ಪಿ ಮನೆಗೆ ಬಂದ್ಬಿಟ್ಟು ಪಾಕೆಟ್ ಕೈ ಹಾಕೊಂಡಿದ್ರೆ ಅಷ್ಟೇ, ಅದು ಸಿಗ್ತಾ ಇರ್ಲಿಲ್ಲ. ಹಾಗೆ ಸೀಟಲ್ಲಿ ಕುತ್ಕೊಂಡವ್ರೆ, ಫೋನ್ನ ಹಿಂಗೆ ಲ್ಯಾಪ್ ಮೇಲೆ ಇಟ್ಕೊಂಡವ್ರಂತೆ. ನೀಟಾಗಿ ಎದ್ದವ್ರೆ, ಬಿದ್ದಿರೋ ಸೌಂಡು ಕೇಳಿಸಿಲ್ಲ. ಅದೇನಕ್ಕೆ ಏನು ಗೊತ್ತಿಲ್ಲ. ಹಿಂಗೆ ಎದ್ದು ನಾನು ಹಿಂಗೆ ಬಂದೆ, ಸೀಟ್ ಮೇಲೆ ಫೋನ್ ಇಟ್ಟಿದ್ದೀನಿ ತಗೋ ಅಂತ. ಎಷ್ಟು ನೀಟಾಗಿ ಕೂಲಾಗಿ. ನಾನು ಅದು ರಿಕ್ಲೈನರ್, ಆ ಸೀಟ್ ಮೇಲೆ ಎಲ್ಲಿ ನೀನು ಫೋನ್ ಇಡೋಕ್ಕಾಗತ್ತೆ ಅಂತ ನಾನು ಸೀಟೆಲ್ಲ ಹುಡುಕಾಡ್ತಾ ಇದ್ದೀನಿ. ನಾನು ಜೋಕ್ ಮಾಡ್ತಾವ್ರೆ ಅಂತ. ಆಮೇಲೆ ಇಲ್ಲ ಮಂಜು, ಅಲ್ಲಿ ಕೆಳಗೆ ಬಿದ್ದಿದೆ, ತಗೋ ಯಾರು ತುಳಿದು ಬಿಡ್ತಾರೆ ಅಂತ ಎತ್ಕೊಂಡು ಬಂದಿದ್ದಾಯ್ತು. ಇಲ್ಲ ಅಂದಿದ್ರೆ 1.5 ಲಕ್ಷ ಹೊಗೆ. 1.5 ಲಕ್ಷ ಹೊಗೆ. ಹಬ್ಬದ ಸೀರೆನ ಅವತ್ತು ಅವ್ರು ಮಡ್ಸಿಟ್ಟಿದ್ದಾರೆ, ಹೆಂಗೆಂಗೋ ಮಡ್ಸಿಟ್ಟಿದ್ದಾರೆ. ಇದೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಡಬೇಕಿತ್ತು, ಜೊತೆಗೆ ಮೈ ಮೇಲೆ ಒಂದ್ಸರಿ ಹಾಕಿ ಇಡಬೇಕಿತ್ತು. ನಂದು ಸ್ಯಾರಿ ಬ್ಲೌಸಸ್ನ ಸ್ಟಿಚಿಂಗ್ ಕೊಡ್ಲಿಲ್ಲ ಮನು. ನಾನು ಸ್ಯಾರಿ ಬ್ಲೌಸಸ್ನ ಸ್ಟಿಚಿಂಗ್ ಕೊಟ್ಟಿಲ್ಲ ನಾನು. ಇದ್ರದಲ್ಲ, ಇದಿವಾಗ ಕೊಡಲ್ಲ. ಇದು ಸ್ವಲ್ಪ ಚೆನ್ನಾಗಿ ಹೊಲಿಸ್ಬೇಕು, ಸ್ವಲ್ಪ ಕಾಸ್ಟ್ಲಿ. ಏನಕ್ಕೆ ಸ್ಟಿಚಿಂಗ್ ಕೊಡ್ತೀಯ ನೀನು? 3,000 5,000 ಖರ್ಚಾಗ ಏನ್ ಪ್ಲೈನ್ಗೆ? ಮೊನ್ನೆ ಕೊಟ್ಟಿದ್ದಲ್ಲ 3,000. ಯಾರು ನಂಬ್ಕೊಬಿಟ್ಟವ್ರು ಮನು. ಪ್ಲೈನ್ ಬ್ಲೌಸ್ ಅದು 3,000 ಏನಕ್ಕೆ ಕೊಡ್ತೀಯ ಅದಕ್ಕೆ? ಅದು ಅಮ್ಮನ ಬ್ಲೌಸ್ ವರ್ಕ್ ಮಾಡಿಸಿದದು, ನಂದಕ್ಕಲ್ಲ. ಇದು ಎಂಬ್ರಾಯ್ಡ್ರಿ ಹ್ಯಾಂಡ್ ವರ್ಕಿಗೆ ಆಬ್ವಿಯಸ್ಲಿ ಕಾಸ್ಟ್ಲಿ ಆಗೇ ಆಗತ್ತೆ. ಇದನ್ನ ಇವಾಗ ಸದ್ಯಕ್ಕೆ ಕೊಡಲ್ಲ. ಇದನ್ನ ಯಾಕೆಂದ್ರೆ ನಾನು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಸ್ಯಾರಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಅದು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಸ್ಯಾರಿ ಬರಲಿ ಒಟ್ಟಿಗೆ ಕೊಡೋಣ. ಇನ್ನೊಂದು ಕಾಟನ್ ಸ್ಯಾರಿ ತಗೊಂಡಿದ್ನಲ್ಲ ಇದ್ರ ಜೊತೆಗೆ, ಅದನ್ನು ಅಂತ ವೆಯ್ಟ್ ಮಾಡ್ತಾ ಇದ್ರೆ ಯಾಕೋ ಆ ಸ್ಯಾರಿ ಬರೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಇನ್ನು ಹಬ್ಬ ಹತ್ತತ್ರ ಆಗ್ಬಿಟ್ರೆ ಸ್ಟಿಚಿಂಗು ಲೇಟ್ ಆಗಿ ಹೋಗ್ಬಿಡತ್ತೆ. ನೋಡೋಣ, ಆದ್ರೆ ಇವತ್ತು ಹೋಗಿ ಕೊಟ್ಟು ಬರೋಣ ಅಂತ ಅನ್ಕೊಂತಾ ಇದ್ದೀನಿ. ಅಷ್ಟೊತ್ತಿಗೆ ಈ ಸಾರಿ ವೇರ್ ಮಾಡೋಣ, ಬಿಚ್ಚಿದಾಗ ಹೆಂಗ್ ಕಾಣುತ್ತೆ ನೋಡೋಣ. ಬಿಸಿನಾ? ಓಯ್, ಕಿವಿಗೆ ಹಾಕೋಬಿಟ್ರೆ ನನ್ನ ಗಂಡನ ಕತೆ ಮುಗೀತು. ಎಕ್ಸಾಕ್ಟ್ಲಿ. ಸೊಳ್ಳೆ ನೋಡಿ ಹೆಂಗ್ ಹಾರಾಡ್ತಾ ಇದೆ. ಅಲ್ಲಿ ನೋಡಲ್ಲಿ. ಬಿಸಿನಾ? ಒಂಥರ ಬಿಸಿನೇ. ಒಂದು 2 minutes ಬರ್ತೀಯಾ? ಹೆಲ್ಪ್ ಮಾಡ್ತೀಯಾ? ಏನಿಲ್ಲ, ಹಿಂಗೆ ಕ್ಯಾಮ್ರಾ ಇಟ್ಕೋಬೇಕಷ್ಟೇ. ನಾನು ಈ ಸಾರಿನ ಒಂಚೂರು ಮೈ ಮೇಲೆ ಹಾಕೊಂಡು ತೆಗಿತೀನಿ. ಇಲ್ಲಿ ನಿಂತ್ಕೊಳ್ಳೋಕೆ ಕಂಫರ್ಟ್ ಇಲ್ಲ ಮನು, ಜಾಗ. ಅಲ್ಲಿ ಫ್ರೀ ಆಗೈತೆ ಜಾಗ. ಅಯ್ಯೋ, ಏನೋ ಒಂದು ಮಾಡಪ್ಪ ತಾಗಿ. ಎಲ್ಪ್ ಕೇಳೋರು ನಾವು ತಾನೇ, ನೀವು ಹೇಳ್ದಂಗೆ ನಾವು ಒಪ್ಕೋಬೇಕಲ್ವಾ? ಹೌದಾ? ನನಗೆ ಈ ಥರ ಬಲಗೈಯಲ್ಲಿ ಫ್ಲೀಟ್ ಮಾಡಕ್ ಬರಲ್ಲ. ಅರ್ಧ ಗಂಟೆ ಆಯ್ತು ಕ್ಯಾಮ್ರಾನ ಹಾಕಿ. ನನಗೆ ಇಲ್ಲಿ ಏನೋ ಮಾಡ್ತಾ ಇದ್ದೆ, ಇವ್ರು ಬಂದು ಕ್ಯಾಮ್ರಾ ಕೊಟ್ಬಿಟ್ಟು ಅಲ್ಲಿಂದ ಇದೇ ರೇಂಜಲ್ಲೇ ಮಾಡ್ತಾರೆ. ಅದು ಸ್ಯಾರಿ ಕರೆಕ್ಟಾಗಿ ಹಾಕಂತಿಲ್ಲ, ಇವ್ರು ಬಿಡ್ತಿಲ್ಲ. ಆ ಟೀ ಶರ್ಟ್ ಮೇಲೆ ಸ್ಯಾರಿ ಹಾಕೊಳಕ್ ಹೋಗ್ತವ್ರೆ, ಅದು ಆಗ್ತಾ ಇಲ್ಲ. ಹಾಕಂತ ಇಲ್ಲ, ಜಸ್ಟ್ ಹಿಂಗೆ ಇಟ್ಕೊಂಡವರು ಸಾಕಾಗಿದ್ದೆ. ಏನು ಹೇಳ್ತಾರೆ, 2 ದಿನ ರಜಾ ಆಗೇ ಹೋಯ್ತು. ನೆನ್ನೆಲ್ಲ ಮಂಜು ಕಿಚನಲ್ಲೇ ಕಳೆದ್ಬಿಟ್ಲು ಟೈಮು. ಇವತ್ತು ಆಲ್ಮೋಸ್ಟ್ ಆಲ್ ಅದು ಯಾವಾಗ ಸ್ಟಾರ್ಟ್ ಆಯ್ತು ದಿನ, ಯಾವಾಗ ಎಂಡ್ ಆಯ್ತು ಅನ್ನೋದು ಗೊತ್ತಿಲ್ಲ. ಇನ್ನು ಉಳಿದಿರೋದು ನಾಳೆ ಒಂದೇ ದಿನ. ಆ ಒಂದು ದಿನಾನ ಪೂಜೆನಲ್ಲಿ ಟೈಮ್ನ ಕಳೆದು ಬಿಡ್ತಾರೆ. ಏನು ಇಲ್ಲ, ಪೂಜೆಯಲ್ಲೆಲ್ಲ ನೀನು ಸ್ವೀಟ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತೀನಿ ಮಂಜು ಅಂದ್ಬಿಟ್ಟು ಇಡೀ ದಿನ ಕಳೆದಾಕ್ಬಿಟ್ಟೆ. ಆ ಸ್ವೀಟ್ ತಿನ್ನೋ ಆಸೆನೂ ಹೋಗ್ಬಿಡ್ತು ನನಗೆ. ಹೋಲಿ ಬಿಡು, ಆ ಥರ ಎಷ್ಟು ಆಸೆಗಳು ನಮ್ಮ ಹೊಲ್ಟೋಗವು.
ನಿಂಗೆ ಸ್ವೀಟ್ ತಿನ್ನಕ್ಕೆ ಆಸೆ ಬಂದಿದ್ದು ಯಾಕೆ? ನನಗೆ ಮಂಜು ಪಾಯಸ ಮಾಡಿಕೊಡು ಅಂತ ಕೇಳಿದೆ. ಅದನ್ನ ನೀನು ಅಲ್ಲೇ ಟಪಕ್ ಅಂತ ತುಳಿದ್ಬಿಟ್ಟೆ, ಪಾಯಸ ಹೊಲ್ಟೋಯ್ತು. ಅದು ಯಾವುದೋ ಏನದು ಕ್ಯಾರೆಟ್ ಅಲ್ವಾನೋ ಏನೋ ಹೇಳಿದೆ. ಅದನ್ನೇ ಇಬ್ರಿಗೂ ಆಗತ್ತಲ್ಲ ಸೇರ್ಸೆ ಮಾಡೋಣ ಅನ್ಕೊಂಡೆ. ಅದು ಇಲ್ಲ ಇದು ಇಲ್ಲ. ಈಗೇನ್ ಪಾಯಸನೇ ಮಾಡ್ಲಾ ತಗಿ? ಈಗ ಸದ್ಯಕ್ಕೆ ಸಾಯಂಕಾಲ ಆಯ್ತು, 6:51 ಕಾಫಿ ಕುಡಿಯೋ ಟೈಮ್. ಕಾಫಿ ನನಗೂ ಬೇಕು, ಮಾಡ್ತೀನಿ. ನಿಮ್ಮ ಇಷ್ಟ ಬಂದಂಗೆ ಹೇಳ್ಕೊಳ್ಳಿ. ಲೈಟ್ ಹಾಕಿ ಹೋಗ್ಲಿ. ಅಲ್ಲಿ 1 2 ಅದು ಮಾವ ಬಂದವರು ಅಲ್ಲ, ಭಾವ ಬಂದರು ತಗೊಳ್ಳಿ. ಇಷ್ಟ ಬಂದಿದ್ದು ನಾವು ಹೇಳ್ತೀವಿ. ಮಾವ, ಭಾವ, ಗೋವಾ. ಅದು ಬೆಳ್ಳಿ ಬಟ್ಟೆ ಕುತ್ಕೋಗಿದ್ಕೊಬಿಟ್ಟಿರ. ಆಮೇಲೆ ಕಷ್ಟಪಟ್ಟು ಕೈಯೆಲ್ಲ ನೋವು ಮಾಡ್ಕೊಂಡು ಬ್ರಷ್ ಮಾಡಿ ಚೆನ್ನಾಗಿ ಹಾಕಿದ್ದೀನಿ. ವೆರಿ ಗುಡ್. ಪಳ 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 ಅನ್ಬೇಕಂಗೆ. ಬನ್ನಿ ಕೂತ್ಕೊಳ್ಳಿ. ಕುತ್ಕೊಂತೀವಿ. ಇದು ಇವಾಗ ಹೆಂಗಾಗೋಗಿದೆ ಅಂದರೆ, ಅದು ಮನುದು ಪರ್ಮನೆಂಟ್ ಸೀಟು, ಇದು ನಂದು ಪರ್ಮನೆಂಟ್ ಸೀಟು, ಸಿಂಹಾಸನ ಇದು. ನಮ್ದನ್ನು ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಕೋಬಹುದು ನಾವು. ಮನು ಚಿಕನ್ ತರಕ್ಕೆ ಹೋಗಿದ್ದಾರೆ. ನನ್ನನ್ನು ಕರೆದ್ರು, ಬಾ ಮಂಜು ಇಬ್ರು ಹೋಗಿ ಬರೋಣ ಅಂತ. ನಾನು ಬೇಡ ಹೋಗು, ಬಟ್ಟೆ ಇದ್ದಾವೆ, ಅದು ವೈಟ್ ಬಟ್ಟೆ ಗಲೀಜಾಗೋಗುತ್ತೆ, ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ, ಇಬ್ರು ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತಂದೆ. ಹಂಗೆ ಹೇಳಿದ್ದೆ ತಡ ಆಯಿತು. ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಒಂದು 1/2 hour ಲೇಟಾಗಿ ಬರಲಾ ಅಂತಂದ್ರು. ನಾನು ಕೆಲಸ ಇದೆಯಲ್ಲ, ಆಯಿತು ಬಾ ಒಂದು 1/2 hour, ಅಷ್ಟೊತ್ತಿಗೆ ನಂದು ಕೆಲಸ ಮುಗಿಯತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಇವಾಗ ನೋಡಿದ್ರೆ ಬಟ್ಟೆ ಎಲ್ಲ ಮೆತ್ತಗಿದೆ. ಅದು ಫೋಲ್ಡ್ ಮಾಡಿ ಇಟ್ರು ಅದು ಒಂಥರ ಸ್ಮೆಲ್ ಬಂದಂಗಾಗತ್ತೆ. ಎಲ್ಲ ಬಟ್ಟೆನೂ ಹಂಗೆ ಇದೆ. ಬಿಸಿಲೇ ಇಲ್ವಲ್ಲ, ಡೈಲಿ ಮಳೆ ಇವಾಗ, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ. ಒಣಗಾಕೋಣ ಅಂತ ಅನ್ಕೊಂತಾ ಇದ್ದೀನಿ. ಹೊರಗಡೆ ಅಂತೂ ಆಗಲ್ಲ. ಈ ಬಟ್ಟೆ ಸ್ಟ್ಯಾಂಡ್ ಇತ್ತೀಚೆಗೆ ಯೂಸೇ ಮಾಡ್ತಾ ಇಲ್ಲ ನಾನು, ಎತ್ತಿಟ್ಬಿಟ್ಟಿದೆ ಬೇಡ ಅಂತ. ಸೊ ಇವಾಗ ಇದ್ರಲ್ಲೇ ಹಾಕ್ಬಿಟ್ಟು ಇಲ್ಲಿ ವರಾಂಡದಲ್ಲಿ ಇಡ್ತೀನಿ. ಜಾಗ ಇದೆ, ಇಲ್ಲಿ ಬೇಜಾನ್ ಸ್ಪೇಸ್ ಇದೆ. ಇಲ್ಲಿ ಹಾಕಿ ಇಟ್ರೆ ಸ್ವಲ್ಪ ಡ್ರೈ ಆಗತ್ತೆ, ನಾಳೆ ನಾಡಿದ್ದು ಫೋಲ್ಡ್ ಮಾಡ್ಕೋಬಹುದು. ಇನ್ನು ಸೋಫಾ ಮೇಲೇನೆ ಇಟ್ರೆ ಗಲೀಜಾಗ್ಬಿಡುತ್ತೆ, ವೈಟ್ ಬಟ್ಟೆ ಅಲ್ವಾ. ಬಟ್ಟೆ ಒಣಗಾಗ್ತಾ ಇದೆ. ಅಷ್ಟೊತ್ತಿಗೆ ಮನು ಫೋನ್ ಮಾಡಿದ್ರು. ಅಲೋ ಹೇಳಪ್ಪ. ಬಂದು ಡೋರ್ ಹತ್ರ ಬಂದ್ಬಿಡು, ಇಲ್ಲಿ ಕೊಡ್ತೀನಿ ತಗೊಂಡು ಒಳಗೆ ಹೋಗೋ. ನಾನು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ ಟ್ರೀಟ್ ಮಾಡೋದು. ಹೌದಾ, ಎಲ್ಲಿದ್ಯಾ ಇವಾಗ? ಬಂದೆ ಮನೆ ಹತ್ರನೇ ಇದ್ದೀನಿ. ಸರಿ ಬಂದೆ. ಪುನಃ ಏನೋ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಾರಂತೆ. ಇಲ್ಲೇ ಬಂದ್ಯಾ? ಹೊರಗಡೆ ಲೈಟ್ ಹಾಕಿಲ್ಲ. ಹಾಗಾದ್ರೆ ಲೇಟಾ ನೀನು? ಸರಿ ಹಂಗಾದ್ರೆ ಲಾಕ್ ಹಾಕೋ ಒಳಗಿಂದ. ನಾನು ಹಾಕೊಂತೀನಿ ಒಳಗಡೆಯಿಂದ. ಓಕೆ ಬಾಯ್. ಬಾಯ್. ಏನು ಡ್ರೈ ಮಾಡ್ಲಾ? ಡ್ರೈ ಮಾಡು. ಬಟ್ಟೆ ಎಲ್ಲ ಒಣಗಾಕಿದಾಯ್ತು. ಮಧ್ಯಾಹ್ನ ಮಳೇಲಿ ನೆಂದ್ಕೊಂಡು ಮೂವಿಗೆ ಹೋದ್ವಾ, ಅದು ರೈನ್ ಕೋಟ್ ಹಾಕೊಂಡು ಹೋಗಿದ್ವಲ್ಲ, ಅದು ಇಟ್ಕೊಳಕ್ಕೆ ಅಂತ ಬ್ಯಾಗ್ ತಗೊಂಡು ಹೋಗಿದ್ದೆ. ಮನು ತಗೊಂಡು ಬಂದು ಇಟ್ಟಿದ್ದಾರೆ, ನಾನು ನೋಡೇ ಇಲ್ಲ ಅದನ್ನ. ಅದು ಸ್ವಲ್ಪ ವೆಟ್ಟಾಗಿರೋದಿದೆ, ಅದನ್ನ ಇವಾಗ ತೆಗೆದು ಹೊರ್ಗಡೆಗೆ ಹಾಕಬೇಕು. ಈಗ ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಏನಿಲ್ಲ, ಬರೀ ಚಿಕನ್ ಮಾಡೋದು ಅಷ್ಟೇನೆ, ಬಾಕಿದೆಲ್ಲ ಅಂದರೆ ರೈಸ್ ಕಿಡೋದು, ಸಾಂಬಾರೆಲ್ಲ ಇದೆ. ಅವ್ರಿಗೆ ಯಾಕೋ ಇತ್ತೀಚೆಗೆ ಚಿಕನ್ ಗ್ರೇವಿ ಇಷ್ಟ ಆಗ್ತಿಲ್ಲ ಅಂತೆ, ಅದಕ್ಕೆ ಡ್ರೈ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಒಂದು ಪೆಪ್ಪರ್ ಡ್ರೈ ಏನಾದ್ರು ಮಾಡ್ತೀನಿ. ಮನು ಆವಾಗಲೇ ಚಿಕನ್ ಕೊಟ್ಬಿಟ್ಟು ಬರ್ತೀನಿ ಮಂಜು 1/2 hour ಅಂತ ಹೋದವರು ಇನ್ನೂ ಬಂದಿಲ್ಲ. ಟೈಮು 9:45 ಆಯಿತು. 8:15 ಅವರು ಚಿಕನ್ ತಂದು ಕೊಟ್ಟು ಹೋಗಿದ್ದು. ನಾನು ಒಂದು 1/2 hour ಸುಮ್ಮನೆ ಕೂತ್ಕೊಂಡಿದ್ದೆ. ಆಮೇಲೆ ಬಂದು ಮಾಡಿದೆ, ಚಿಕನ್ ಡ್ರೈ ಮಾಡಿ ಆಯಿತು. ಇದು ಇನ್ನೂ ಡ್ರೈ ಆಗಬೇಕು. ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು ಚಿಕನ್ನು. ನನ್ನದೇ ಓನ್ ರೆಸಿಪಿ. ಗಾರ್ಲಿಕ್ಕು ಮತ್ತು ಪೆಪ್ಪರ್ನ ಜಾಸ್ತಿ ಹಾಕಿ ಡ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಗಂಟ್ಲಿಗೂ ಅದು ಖಾರ ಹೊಡೆದ್ರೆ ಚೆನ್ನಾಗಿರತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆಯ್ತು, ಇನ್ನೇನು ಚಿಕನ್ನು ಕೂತ್ಕೊಂಡು ಟಿ ವಿ ನೋಡೋಣ ಅಂದರೆ ಮಧ್ಯಾಹ್ನ ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನ. ನನಗೆ ತುಂಬ ಸ್ಕ್ರೀನ್ ನೋಡೋದು ಅಂದರೆ ಇಷ್ಟ ಆಗಲ್ಲ. ಆದಷ್ಟು ಕಣ್ಣಿಗೆ ರೆಸ್ಟ್ ಕೊಡಬೇಕು ಅಂತ ಬಾಕಿದ್ದೀನಿ. ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಈಗ ತಲೆಗೆ ಬರ್ತಾ ಇದೆ ನನಗೆ ಆ ಸ್ವೀಟು 3 days ಮಾಡೋಣ ಅನ್ಕೊಂಡು ನೆನ್ನೆ ಇನ್ನೇನು ಸ್ಟವ್ ಮೇಲೆ ಇಡಕ್ಕೆ ಹೋಗಿ ತೆಗ್ದಿದ್ದೀನಿ. ಮನು ಹೇಳಿದ್ರಲ್ಲ ಅಂತ. ಅವ್ರೇನು ಬೆಳಗ್ಗೆಯಿಂದ ಟೈಮೇ ಆಗಿಲ್ಲ ಬಿಡಿ, ನನಗೂ ಟೈಮ್ ಆಗಿಲ್ಲ. ಇವತ್ತೆಲ್ಲ ಕ್ಲೀನಿಂಗಿಗೆಲ್ಲ ನಿಂತ್ಕೋಬಿಟ್ನಲ್ಲ, ಅದನ್ನೇ ಮಾಡೋಣ ಅನ್ಕೊಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಟೈಮು ಆಗೋಗಿದೆ 9:50. ಇವಾಗ ನಿಂತ್ಕೊಂಡ್ರೆ ಲೇಟು ಆಗೋಗುತ್ತೆ. ಒಂಥರ ಡುಯಲ್ ಮೈಂಡಲ್ಲಿ ಇದ್ದೀನಿ. ನೋಡೋಣ, ಯೋಚನೆ ಮಾಡ್ತೀನಿ ಒಂದು 2 minutes. ಏನಾದ್ರು ಮನ್ಸಿಗೆ ಬಂತು ಮಾಡೇ ಬಿಡು ಅಂತಂದರೆ ಮಾಡೇ ಬಿಡೋದು, ಇಲ್ಲ ಪೆಂಡಿಂಗ್ ಇಟ್ಕೊಂಡು ನಾಳೆನೋ ನಾಡಿದ್ದೋ ಯಾವಾಗಲೂ ಮಾಡ್ಕೊಳ್ಳೋದು. ವೀಕ್ ಡೇ ಅಂತೂ ಆಗಲ್ಲ ಬಿಡಿ, ಮಾಡಿದ್ರೆ ನಾಳೆ ಮಾಡಬೇಕು, ಇಲ್ಲ ಇನ್ನೇನೇನು ನೆಕ್ಸ್ಟ್ ವೀಕೆಂಡಿಗೆ ಪೋಸ್ಟ್ಪೋನ್ ಆಗೋಗುತ್ತೆ. ಅದು ಮನು ಇನ್ನೂ ಬಂದಿಲ್ಲ, ಅದಕ್ಕೆ ಸ್ವೀಟ್ ಮಾಡೇ ಬಿಡೋಣ ಅಂದ್ಕೊಂಡು ಬಂದಿದ್ದೀನಿ. ಫಸ್ಟ್ ಕ್ಯಾರೆಟ್ ಗ್ರೇಟ್ ಮಾಡ್ಕೊಬಿಡೋಣ ಅಂತ. ಇದೆಲ್ಲ ವಾಶ್ ಮಾಡಿಕೊಂಡು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪನೇ ಮಾಡ್ತೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆ ರಿಸ್ಕು ಅಲ್ವಾ? ನನಗೆ ಕ್ಯಾರೆಟ್ ಗ್ರೇಟ್ ಮಾಡೋದು ಅಂದರೆ ತುಂಬ ಇಷ್ಟ. ಬೇಗ ಆಗುತ್ತೆ, ರಿಸ್ಕೇ ಇರಲ್ಲ, ಸಾಫ್ಟ್ ಇರುತ್ತೆ.
ಕ್ಯಾರೆಟ್ ಗ್ರೇಟ್ ಮಾಡ್ಕೊಂಡಿದ್ದಾಯ್ತು. ಎಕ್ಸ್ಟ್ರಾ ಕ್ಯಾರೆಟ್ ಉಳಿತು, ಯಾಕೋ ಜಾಸ್ತಿ ಆಯ್ತೇನೋ ಅನ್ನಿಸ್ತು. ಅದಕ್ಕೆ ತಿನ್ಕೊಂಡು ಬಾಕಿ ಕೆಲಸ ಮಾಡ್ಕೊತಾ ಇದ್ದೀನಿ. ಈಗ ನಾನು ನೆಕ್ಸ್ಟ್ ಮಾಡ್ಕೊತಾ ಇರೋದು, ನೆನ್ನೆ ಮಾಲ್ಟಿಗೆ ರೋಸ್ಟ್ ಮಾಡ್ತಾ ಇದಕ್ಕೂ ಜೊತೆಲೆ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಬಿಟ್ಟಿದ್ದೆ ಡ್ರೈ ಫ್ರೂಟ್ಸ್. ಇದರಲ್ಲಿ ಸುಮಾರು ಎಲ್ಲ ಹಾಕಿದ್ದೀನಿ. ಸೂರ್ಯಕಾಂತಿ ಬೀಜ, ಪಂಪ್ಕಿನ್ ಸೀಡು, ಬಾದಾಮು, ವಾಲ್ನಟ್ಟು, ಜೊತೆಗೆ ಗೋಡಂಬಿ, ಜೊತೆಗೆ ರೈಸಿನ್ಸ್. ಸ್ವೀಟ್ ಜಾಸ್ತಿ ಆಗ್ಬಿಡುತ್ತೆ, ಜಾಸ್ತಿ ರೈಸಿನ್ಸು ಯಾಕೆಂದರೆ ಜೊತೆಗೆ ಡೇಟ್ಸು ಬೇರೆ ಹಾಕ್ಕೊಂತೀನಿ. ಏನಿಲ್ಲ, ಇವಾಗ ಇದನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದೆ. ಇದನ್ನ ಎತ್ತಿಟ್ಕೊಬಿಟ್ಟು ಆಮೇಲೆ ನಾನು ಮಾಡ್ಕೊಳ್ಳೋದು ಎಂಥದ್ದು, ಕ್ಯಾರೆಟ್ನ ಪುನಃ ಗ್ರೈಂಡ್ ಮಾಡ್ಕೋಬೇಕು, ಅದನ್ನು ಪೇಸ್ಟ್ ಥರ. ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ ಇನ್ನ ಬ್ಲೆಂಡರಲ್ಲಿ ಯಾಕೋ ಅದು ಗ್ರೈಂಡ್ ಆಗಲಿಲ್ಲ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡೆ. ಡ್ರೈ ಫ್ರೂಟ್ಸ್ ಎಲ್ಲ ಗ್ರೈಂಡ್ ಮಾಡಿದ್ದಾಯ್ತು. ಈಗ ಒಂದು ಕ್ಯಾರೆಟ್ ಗ್ರೈಂಡ್ ಮಾಡ್ಕೊಂಡು ಅದನ್ನೊಂದು ಚೂರು ಫ್ರೈ ಮಾಡಿ ಇಟ್ಬಿಟ್ರೆ ಗೀಯಲ್ಲಿ ಆಗೋಗುತ್ತೆ. ಒಂದು 10 ಮಿನಿಟ್ಸ್ ಓಕೆನಾ? ಓಕೆ, ನಾನು ಅಷ್ಟು ಎಡಿಟ್ ಮಾಡ್ಬೋದು. ಅಷ್ಟು ಕೆಲಸ ಮಾಡಿ. ಇವಾಗ ಬಂದು ಲೇಟ್ ಆಯ್ತು ಮಂಜು, ಲೇಟ್ ಆಯ್ತು ಊಟಕ್ಕೆ ಅಂತ ನಾನು ಇನ್ನೂ ರಾಗಿ ಮುದ್ದೆ ಮಾಡ್ಕೋಬೇಕು. ನನ್ಗೆ ಅವಾಗ ಮಾಡಿ ಅವಾಗ ತಿನ್ಬೇಕು ಮುದ್ದೆ ಬಿಸಿ ಬಿಸಿಯಾಗಿ. ಸೊ ಇದೊಂದು ಬೇಗ ಮಾಡಿಟ್ಟು ಹೋಗ್ಬಿಟ್ರೆ ಊಟ ಮಾಡ್ಕೊಳ್ಳೋ ಅಷ್ಟರಲ್ಲಿ ತಣ್ಣಗಾಗುತ್ತೆ, ಆಮೇಲೆ ಉಂಡೆ ಕಟ್ಕೊಳಕ್ಕೆ ಸರಿ ಹೋಗುತ್ತೆ. ನಾನು ಮಾಡಕ್ಕಂತೂ ಕೈ ಜೋಡಿಸ್ಲಿಲ್ಲ. ಏನಿದು ಅನ್ಕೊಂಡು ಟೇಸ್ಟ್ ಮಾಡಕ್ಕಂತೂ ಬರ್ತಾವ. ಟೇಸ್ಟ್ ಮಾಡ್ಬೋದಾ? ಯಾಕೆ ಅದೇನು ಪ್ರಸಾದಕ್ಕೆ ಇಡ್ತಾ ಇದ್ದೀನ ನಾನು. ವಾವ್, ಸಗದೆ. ಅಯ್ಯೋ ಸೀದೋಯ್ತು ನಂದು. ಫೈನಲಿ ಅನ್ಕೊಂಡಿದ್ದನ್ನ ಮಾಡಿಯೇ ತೀರ್ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್. ಟೇಸ್ಟ್ ಮಾಡಿ ಹೇಳಿ. ಕಾಪಾಡಿ ಕ್ಯಾರೆಟ್ ಡ್ರೈ ಫ್ರೂಟ್ ಲಡ್ಡು ಚೆನ್ನಾಯ್ತಾ? ಇದು ಹೆಂಗಿದೆ ಗೊತ್ತಾ, ಸಖತ್ತಾಗೈತೆ. ಬಟ್ ಇದೇ ತರದ್ದು ಏನೋ ಬೇರೆ ತಿಂದಿದ್ದೀವಿ. ಹೌದಾ? ಕೊಡಿ, ಟೇಸ್ಟ್ ಮಾಡ್ತೀನಿ. ತಿಂತಾ ಇದ್ರೆ ಅದೇನೋ ಅಂತ ಜ್ಞಾಪಕ ಬರ್ತಾ ಇಲ್ಲ. ಇದೇ ತರ ಸ್ವೀಟ್ ಬೇರೆ ತರ ತಿಂದಿದ್ದೀವಿ ಏನೋ. ಕಾಯೋಬಟ್ಟು ಹಂಗೆ ಬರ್ತಾ ಇದೆ. ಕಾಯೋಬಟ್ಟು ಟೇಸ್ಟ್ ಬರ್ತಾ ಇದೆ. ಬಟ್ ಸಖತ್ತಾಗಲ್ಲ. ಮೈಲ್ಡ್ ಸ್ವೀಟು. ಎಫರ್ಟ್ ಸಾರ್ಥಕ ಆಯ್ತಾ? ಸೂಪರ್. ಈ ಸಣ್ಣದೊಂದು ನನ್ನ ಬಾಯಿಗೆ ಹಾಕು. ಈ ಕಡೆ ಸಣ್ಣದೈತೆ ನೋಡಿ. ಅದು ಎಡಗೈಲ ಬಲಗೈಲ ಹಾಕು, ಬಲಗೈಲ ಹಾಕು. ಬಲಗೈಲ ಎಲ್ಲ ತಿನ್ನಿಸ್ಬಿಡ್ತಾರೆ. ಎಡ್ಚ. ಓಕೆ, ಎನಿವೇಸ್ ಬೇಗನೂ ಆಯ್ತು. ಬಟ್ ಸಖತ್ತಾಗಿದೆ ಅಲ್ವಾ ಮನು? ಥ್ಯಾಂಕ್ ಯು ಸೊ ಮಚ್. ಇವಾಗ ಹೋಗ್ತೀವಿ ನಾವು. ಕ್ಯಾರೆಟ್ ಬಾಲ್ ಬಿಟ್ಬಿಟ್ಟು ರಾಗಿ ಬಾಲ್ ಮಾಡ್ಕೊಂಡು ಮೊದಲು ಊಟ ಮಾಡ್ತೀವಿ. ಲೇಟ್ ಆಗೋಗಿದೆ. ಸ್ವೀಟ್ ಅಂತೂ ಸಖತ್ತಾಗಿ ಬಂದಿದೆ. ಮೈಲ್ಡ್ ಸ್ವೀಟ್ ಮಾಡಿದ್ದೀನಿ, ಯಾಕೆಂದ್ರೆ ನಮ್ಮಿಬ್ರಿಗೂ ಅಷ್ಟು ಸ್ವೀಟ್ ಇಷ್ಟ ಆಗಲ್ಲ. ಹಾಗಾಗಿ ಇದು ನಾಳೆ ಅಂತೂ ಪಾಕ ಖಾಲಿ ಆಗತ್ತೆ. ಉಳ್ಕೊಳ್ಳೋ ಸೀನ್ ಇಲ್ಲ. ನಿಂತು ಸಾಕಾಗಿದೆ. ಫಸ್ಟ್ ಊಟ ಮಾಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸ್ ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. Until then, take care. Bye bye. Good night. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good.